बागलकोट जिले से एक अहम खबर। अंजुमन-ए-इस्लाम इलकल के लिए वक्फ बोर्ड ने मुकामी तहसीलदार को एडमिनिस्ट्रेटर नामजद किया है। मुकामी लोगों का मुतालबा था कि शफाफ तरीके से यहां इलेक्शन हो। कई सालों से यहां सिलेक्शन के नाम पर कोई इलेक्शन नहीं हुआ और कुछ ही लोग इस पर काबिज थे। लगातार एहतजाज और कोशिशों के बाद वक्फ बोर्ड ने कार्रवाई करते हुए मुकामी तहसीलदार प्रदीप कुमार को एडमिनिस्ट्रेटर के तौर पर नामजद किया है। अब इलेक्शन यकीनी होने के बाद तमाम मुकामी लोगों ने खुशी का इजहार किया है। ಕರುಣಾನಿಧಿಯೂ ಆದ ಅಲ್ಲಾಹನನ್ನು ನೆನೆಯುತ್ತಾ ಇಂದಿನ ಈ ಶುಭ ಒಂದು ಸುಸಂದರ್ಭದಲ್ಲಿ ಇರುವಂಥ ಎಲ್ಲ ನನ್ನ ಹಿರಿಯರಿಗೆ, ನನ್ನ ಸಹೋದರರಿಗೆ ಹಾಗೂ ನನ್ನ ಕಿರಿಯರಿಗೆ ನಾನು ಸ್ವಾಗತವನ್ನು ಕೋರುತ್ತಾ, ನಾವು ಇವತ್ತಿಲ್ಲಿ ಸೇರಿರೋದು ಉದ್ದೇಶ ಇಷ್ಟೇ. ಅಂಜುಮನೆ ಇಸ್ಲಾಂ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ಹುಣಗುಂದ ತಾಲೂಕು ತಹಸೀಲ್ದಾರ್ ಅವರು ಈಗಾಗಲೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದು ಒಂದು ನಮ್ಮ ಏನಪ್ಪ ಬಹಳಷ್ಟು ಇಲ್ಕಲ್ ಜನತೆ ಬಹಳಷ್ಟು ಗೊಂದಲದಲ್ಲಿದ್ದರು. ಇದೇ ಒಂದು 2-3 ವರ್ಷಗಳಿಂದ ಏನಂತ ನಮಗೆ ಎಲ್ಲರೂ ಕೇಳ್ತಾ ಇದ್ರು, ನಮಗೆ ಜನರಲ್ ಬಾಡಿ ಮೆಂಬರ್ ಮಾಡಿರಿ ಅಂತ ಹೇಳಿ. ಎಲ್ಲ ಮಸೀದಿಗಳಿಂದನೂ ಅರ್ಜಿಗಳು ಹೋದವು. ಆ ಅರ್ಜಿಗಳು ಈಗ ಎಲ್ಲಿ ಹೋಗಿದೋ ಗೊತ್ತಿಲ್ಲ. ಯಾರಿಗೂ ಕೂಡ ಅವರು ಜನಸಾಮಾನ್ಯರಿಗೆ 18 ವರ್ಷ ತುಂಬಿದವರಿಗೆ ಮಾಡಲಿಲ್ಲ ಜನರಲ್ ಬಾಡಿ. ಅವ್ರು ತಮಗೆ ಬೇಕಾದವ್ರಿಗೆ ಇಬ್ಬಿಬ್ಬರು ಮಸೀದಿ ಅಂತೇಳಿ ಕಾನ್ಸೆಪ್ಟ್ ಮಾಡಿಕೊಂಡು ತಮಗೆ ಬೇಕಾದವ್ರಿಗೆ ಇದು ಮಾಡಿದರು. ಎಷ್ಟೋ ಮಸೀದಿಯಲ್ಲಿ ಈ ಒಂದು ಜನರಲ್ ಬಾಡಿ ಸಲುವಾಗಿ ಗಲಭೆಗಳು ಉಂಟಾದವು. ಅದಾದಾಗೂ ನಾವೆಲ್ಲರೂ ಏನು ಹೇಳಿದ್ವಿ, ಇವೆಲ್ಲ ಬೇಡ, ಪ್ರತಿಯೊಬ್ಬನು ಮುಸ್ಲಿಮನು ಏನು 18 ವರ್ಷ ಮೇಲ್ಪಟ್ಟವನು ವಕಫಿನ ಒಂದು ಏನು ಕಾಂಟ್ರಿಬ್ಯೂಷನ್ ಮಾಡ್ತೀನಂತಾನೆ ಸ್ವಇಚ್ಛೆಯಿಂದ ಅವ್ರಿಗೆಲ್ಲರಿಗೂ ಜನರಲ್ ಬಾಡಿ ಮೆಂಬರ್ ಮಾಡಿರಿ ಅಂತೇಳಿ ನಾವು ಹಕ್ಕೊತ್ತಾಯ ಮಾಡಿದ್ವಿ. ಇವರು ಇಲ್ಲಿ ಕೇಳಲಾರ್ದ ಸಲುವಾಗಿ ನಾವು ಸ್ಟೇಟು, ಜಿಲ್ಲೆ ಅವರಲ್ಲೆಲ್ಲ ನಮ್ಮ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಹಿರಿಯರು ಭಾಳಷ್ಟು ಸಾಥ್ ಕೊಟ್ಟಿದ್ದರು. ಪ್ರತ್ಯಕ್ಷವಾಗಿ ಭಾಳಷ್ಟು ಜನನು ಅದಕ್ಕೆ ನಮಗೆ ಸಾಥನ್ನು ಕೊಟ್ಟರು, ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲರಿಗೂ ನಾವು ಈ ಒಂದು ಸಮಯದಲ್ಲಿ ಒಂದು ಧನ್ಯವಾದವನ್ನು ತಿಳಿಸೋ ಸಲುವಾಗಿ ನಾವೆಲ್ಲರೂ ಸೇರಿದ್ದೇವೆ. ಅದಕ್ಕಾಗಿ ಹಿರಿಯರು ಯಾರಾದರೂ ಈಗ ಅವ್ರ ಫ್ರೆಂಡ್ ಆ್ಯಕ್ಚುಲಿ ನಾವು ಮಂದಿಗೇನು ಕಾಣ್ತಿತ್ತು ಸಮಾಜಕ್ಕೆ ಬರೀ 4-5 ಮಂದಿ, ಅದು ಸುಳ್ಳು ಸಂದೇಶ. ಆ್ಯಕ್ಚುಲಿ ಈ ಹೋರಾಟ ಇರೋದು ಇಲ್ಕಲ್ನ ಎಲ್ಲ 18 ವರ್ಷ ಮೇಲ್ಪಟ್ಟವರು ಯಾರು ವಕಫ್ ಸೇವೆಯನ್ನು ಮಾಡಲಿಕ್ಕಿದ್ದಾರೆ ಅವರೆಲ್ಲರೂ ಹೋರಾಟ ಇದೆ. ಇದರಲ್ಲಿ ಕೇವಲ 4 ಅಥವಾ 5 ಜನರದಿಲ್ಲ, ಎಲ್ಲ ಹಿರಿಯರ ಒಂದು ಆಶೀರ್ವಾದ ಅವರೆಲ್ಲರ ಸಾಥಿನಿಂದ ಇಲ್ಲಿ ಬಂದಿದೆ. ಅದಕ್ಕಾಗಿ ನಾವು ಏನಂದರೆ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಯವರಿಗೆ, ಜಿಲ್ಲಾ ವಕಫ್ ಮಂಡಳಿಯವರಿಗೆ ಹಾಗೂ ಸ್ಥಳೀಯ ಶಾಸಕರಾದಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ವಕಫ್ ಅಧ್ಯಕ್ಷರಿಗೆ, ಕರ್ನಾಟಕ ರಾಜ್ಯ ವಕಫ್ ಅಧ್ಯಕ್ಷರಿಗೆ, ಬಾಗಲಕೋಟೆ ಜಿಲ್ಲಾ ವಕಫ್ ಅಧ್ಯಕ್ಷರಿಗೆ ನಾವು ಪರ್ಸನಲ್ಲಾಗಿ ಎಷ್ಟು ಧನ್ಯವಾದವನ್ನು ಒಂದು ಹೇಳಿದರೂ ಕಮ್ಮಿನೇ. ಈಗ ಅದೇ ರೀತಿಯಾಗಿ ನಮ್ಮ ಹಿರಿಯರು ಏನು ಬಂದಿದ್ದಾರಲ್ಲ, ತಾವು ಹಿರಿಯರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮೊದಲನೇದಾಗಿ ನಮ್ಮ ಮೊಮಿನ್ ಚಾಚಾ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸ್ಬೇಕಂತೇಳಿ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ನಮ್ಮದು ಎಲ್ಲರ ಅಭಿಪ್ರಾಯ ಇದ್ದಿದ್ದು ಅಂಜುಮನ್ಗೆ ಹೋಗ್ಬೇಕಂತ ಐತಿ. ಆ ಆಸೆ ಈಡೇರಕ್ಕೆ ಬಂದೈತಿ. ಈಗ ಅವ್ರಿಗೆ ಕೆಲ ಹಿತಾಸಕ್ತಿಗಳಿಗೆ ಅಷ್ಟೇ ಇತ್ತದು. ತನ್ನ ಕಟಬದ್ಧ ಏನು ಇಟ್ಕೊಂಡು ಕೂತಿದ್ದ ಸ್ವಾರ್ಥ ಸೇವೆ ಮಾಡ್ಕೊಂಡು ಅದು ಸ್ವಾರ್ಥ ಸೇವೆ ಹೋತಿ. ಈಗ ನಿಷ್ಪಕ್ಷಪಾತ ಸೇವೆ ಬೇಕು. ಅಲ್ಲಿಂದ ಇಲೆಕ್ಷನ್ ಆಗಬೇಕನ್ನೋ ಒಂದೇ ಉದ್ದೇಶ. ಎಲ್ಲರೂ ಕೂಡ ನಾನು ಸಾಥ್ ಕೊಡ್ತೀನಿ. ಎಲ್ಲರೂ ಕೂಡಿ MLAಗೆ ಇಲೆಕ್ಷನ್ ಆಗುವಂಥ ಮಾಡಪ್ಪ ಅಂತ ಹೇಳೋದು ಇಷ್ಟ. ಹಾಗಾಗಿ ಹಿರಿಯರಾದಂಥ ಗುಂತ್ಗುಳಿ ಜನಾಬ್ರವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು. ಮಾನ್ಯರೇ ಮತ್ತು ಸಹಪಾಠಿಗಳೇ ಮತ್ತು ತಾವು ಅಂತ ಮುಸ್ಲಿಂ ಬಾಂಧವರೇ, ಈ ಕಾರ್ಯ ಸಣ್ಣ ಕಾರ್ಯ ಅಲ್ಲ. ಇದು ಯಾಕಂತಂದ್ರೆ ಒಂದು ವ್ಯಕ್ತಿನ ಕೊಲ್ಲುವಂತಹ ಪ್ರಸಂಗ ಇದ್ದಂತಹ ಇದರಲ್ಲಿ ಆ ವ್ಯಕ್ತಿನೇ ಮುಂದುವರೆದು ತಾನು ತನ್ನ ಬಾಳ್ವೆಯನ್ನು ಹಿಂದಕ್ಕಿಟ್ಟು ತನಗೆ ಬೇಕಾದಂತಹ ತರುಣರನ್ನು 3-4 ಮಂದಿನ ತಯಾರು ಮಾಡಿ ಈ ಕೆಲಸ ಮಾಡ್ಯಾರಂತಂದ್ರೆ ನಿಮಗೆಲ್ಲರಿಗೂ ಗೊತ್ತು, ಇದೇನು ಸಾಮಾನ್ಯ ಕೆಲಸ ಅಲ್ಲ. ಎಲ್ಲರೂ ಕೂಡಿದ್ರೆ ಆಗತ್ತೆ. ಮತ್ತು ಆ ಹುಡುಗರು ಯಾರು ಸಹಾಯನೂ ತಗೊಂಡಿಲ್ಲ. ತಮ್ಮ ವಿಚಾರದಲ್ಲಿ ಆದಷ್ಟು ದೊಡ್ಡ ನಮ್ಮಂಥ ವಿಚಾರ ಯಾವಾಗ ಕೇಳೋದು ಹೇಳಿಬಿಡೋದು ನಾವು. ಆ ರೀತಿಯಲ್ಲಿ ಅವರು ಮುಂದುವರೆದು ಇದನ್ನು ಸಕ್ಸಸ್ ಮಾಡಿದ್ದಾರ. ಇದಕ್ಕೆಲ್ಲರೂ ನಾವು ಬೆಂಬಲ ಕೊಡಬೇಕು. ಮತ್ತು ಇನ್ನೊಂದು, ಈ ದರ್ಗಾದ ಬಗ್ಗೆ ದರ್ಗಾದ್ದು ಒಂದು ಕೆಲಸ ಅದ, ಅದು ಅಂತೂ ಸರಿ ಮಂಜುಮಣ್ಣದು ಅದ. ಇದಕ್ಕೆ
ಒಳ್ಳೆ ಮೆಂಬರ್ಸ್ನ ಆರಿಸ್ಬೇಕು. ಮೆಂಬರ್ಸ್ ಎಂಥವ್ರು ಇರಬೇಕು? ತರುಣರು ಇರಬೇಕು. ತೋರಿಕೆಗೆ ಆದ್ರೆ 4-5 ಮಂದಿ ಹಿರಿಯರು ಅಷ್ಟೇ. ತರುಣರು ಇದ್ದಂದ್ರೆ ಈ ಕೆಲಸ ಸರಿಯಾಗಿ ಮುಂದೆ ಆಗ್ತದೆ. ಯಾಕಂದ್ರೆ ಇದು ಭಾಳ ಗಂಡಾಂತರ ಕೆಲಸ ಅದ. ಇನ್ನು ಮ್ಯಾಲೆ ಭಾಳ ಎಚ್ಚರಿಕೆಯಿಂದ ನಡಿಬೇಕಾಗ್ಯದ. ಯಾಕಂತಂದ್ರೆ ಅವ್ರು ತಮ್ಮನ್ನ ಇದನ್ನು ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ. ಅವರೇನು ಸುಮ್ಮನೆ ಕುಂದ್ರಗಿಲ್ಲ. ಅದನ್ನು ಎದುರಿಸ್ಬೇಕಾದ್ರೆ ನಾವೇನು ಮಾಡಬೇಕು? ಇಲ್ಲೇನು ಕೂಡಿವಲ್ಲ, ಈ ಬಾಡಿ ಒಳಗೆ ಕೆಲವೊಂದು ಮಂದಿ ಸಿಲೆಕ್ಟ್ ಮಾಡಿ ಇದನ್ನು ಬಾಡಿ ಮಾಡಬೇಕು. ಬಾಡಿ ಮಾಡಿದ್ರೆ ಅವಾಗ ಧೈರ್ಯ ಬರ್ತದೆ, ಅಲ್ಲಿವರೆಗೆ ಬರೋದಿಲ್ಲ ಏನ್ರಿ. ಮತ್ತು ಇದು ಒಂದನೇದ್ದು. ಎರಡನೇದ್ದು ಏನಪ್ಪ ಅಂತಂದ್ರೆ, ಇನ್ನು ಮುಂದೆ ಯಾವುದೇ ಕೆಲಸ ಆಗಲಿ ಪ್ರಾಮಾಣಿಕತನದಿಂದ ಕೆಲಸ ಮಾಡ್ಕೊಂಡು ಹೋಗುವಂಥ ಧ್ಯೇಯ ಮತ್ತು ನಮ್ಮ ಉದ್ದೇಶ ಇರಬೇಕು. ಮತ್ತು ನೀವು ಆ ರೀತಿಯಲ್ಲಿ ನಾವೆಲ್ಲರೂ ನಿಮಗೆ ಸಹಾಯ ಕೊಡ್ತೀವಿ ಮತ್ತು ಎಲ್ಲರೂ ನೀವು ಇದು ಸಹಾಯ ಮಾಡ್ತೀವಿ ಅಂತ ಅನ್ನುವಂಥ ಭಾವನೆ ನಿಮ್ಮಲ್ಲಿನೂ ಬರಬೇಕು. ದಯಮಾಡಿ ಆ ರೀತಿಯಲ್ಲಿ ನೀವು ಅವರಿಗೆ ಸಹಾಯ ಮಾಡಿರಿ. ಮತ್ತು ಇದನ್ನು ಆದಷ್ಟು ಈ ಸಂಸ್ಥೆ ಏನದಲ್ಲ ಮುಂದುವರಿಯುವಂಥ ಪ್ರಯತ್ನ ಮಾಡಬೇಕು. ಇದು ಒಂದಲ್ಲ, ಅದಕ್ಕೆ ಅಷ್ಟೇ ಬಾಡಿ ಅಲ್ಲ, ಇದಕ್ಕೂ ಸಹಿತ ಮಾಡಬೇಕಾಗ್ತದೆ. ನಾಳೆ ದರ್ಗಾದಕ್ಕೂ ಸಹಿತ ಮಾಡಬೇಕಾಗ್ತದೆ. ಅದಕ್ಕೆ ನೋಡಿರಿ, ಈ ರೀತಿಯಲ್ಲಿ ಭಾಳ ತಯಾರಾಗಬೇಕು. ಈಗ ನೀವು ಎಲ್ಲರೂ ಕೂಡಿರಿ. ಕೆಲವೊಂದು ಮಂದಿ ಗ್ರೂಪ್ನ ಲೀಡರ್ಸ್ನ ಮಾಡಿ ಮೀಟಿಂಗ್ ಮಾಡಬೇಕು. ಇದು ಒಂದು ಕನಿಷ್ಠ 1-2 ಮೀಟಿಂಗ್ ಆಗೋದಿಲ್ಲ, ಅದು ಹಗಲೆಲ್ಲ ಕೂಡಬೇಕಾಗ್ತದೆ. ಇದು ಪೂರ್ಣ ಕೈ ಇರಬೇಕು ಅವ್ರಿಗೆ. ಅದಕ್ಕೆ ದಯಮಾಡಿ ಎಲ್ಲ ಜನರಿಗೆ ಕೂಡಿದ್ದಕ್ಕೆ ನಾನು ಸಹಿತ ನಮಸ್ಕಾರ ಮಾಡ್ತೀನಿ, ವಂದನೆ ಮಾಡ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಅಂತೇಳಿ ಬೇಡ್ಕೊತೀನಿ ಅಷ್ಟೇ. ತುಂಬ ಧನ್ಯವಾದಗಳು ನಮ್ಮೆಲ್ಲರನ್ನ ಒಂದು ಹುರಿದುಂಬಿಸಿದಂತಹ ಗುಂತುಗಳ್ಳಿ ಗುರುಗಳಿಗೆ. ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ಹಿರಿಯರಾದಂಥ ಬೆಳಿಗ್ಗೆ ಅಜಿತ್ ಸಾಬ್ರು ತಮ್ಮ ಒಂದು ಮಾತನ್ನು ಆಡಬೇಕಾಗಿ ಕೇಳ್ತೀನಿ. अस्सलामुअलैकुम रहमतुल्लाहि व बरकातहू। आज जो कुछ हो रहा है बहुत अच्छा हो रहा है। अंजुमन के लिए कई सालों से, कई दिनों से जद्दोजहद चल रहा था। उसके हिसाब से वक्फ बोर्ड ने, ज़मीर रहमान खान साहब ने ये अंजुमन के लिए बॉडी डिसॉल्व करके जो इलेक्शन के लिए जो चांसेस तहसीलदार को जो ऑर्डर किए हैं वो अच्छा हो रहा है। जल्द से जल्द तहसीलदार साहब ने इलेक्शन करके नई बॉडी करके पूरे इनके हैंड ओवर करना चाहिए। सब कुछ अच्छा हो जाएगा। अस्सलाम वालेकुम। ಅದೇ ರೀತಿಯಾಗಿ ನಮ್ಮ ಸೋದರರಂತಹ ಸೈಫ್ ಅಲಿ ಕಾಂಟ್ರಾಕ್ಟರ್ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದು ಇವತ್ತೊಂದು ಹೆಂಗಪ್ಪ ಅಂದ್ರೆ ಒಂದು ದೊಡ್ಡ ದಿನ ಅಂತ ನಾವು ಅನ್ಕೋಬೋದು. ಯಾರು ಇದ್ರಾಗ ಸಣ್ಣವರು ದೊಡ್ಡರು ಅಂತಲ್ಲ, ಹಿರಿಯರಂತೂ ಇದ್ದೇ ಇರ್ತಾರ. ನಮ್ಮ ಇಲ್ಕಲ್ ಅಂಜುಮನ್ ಅಂದ್ರೆ ಒಂದು ಪಾರ್ಲಿಮೆಂಟ್ ಇದ್ದಂಗೆ ಅದು. ಇಲ್ಲಿ ಭವಿಷ್ಯವನ್ನು ಭವಿಷ್ಯ ಬರೆಯಲಾಗಿದೆ. ಇಲ್ಲಿ ಹೆಂಗೆ ಎಂಥವ್ರು ಇರ್ಬೇಕಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡೋರು, ಒಳ್ಳೆ ವಿಚಾರ ಹೊಟ್ಟವರು ಇರಬೇಕು. ಇಲೆಕ್ಷನ್ ಆದ್ರೆ ಹೆಂಗಾಗತ್ತಪ್ಪ ಅಂದ್ರೆ ನಮ್ಮ ಮಂದಿಗೆ ಯಾರು ಒಳ್ಳೆಯವ್ರು ಮಾಡ್ತಾರೆ ಬಯಸ್ತಾರ ಅವ್ರಿಗೆ ಆರ್ಸೋಕ್ಕಾಗ ಸಾಧ್ಯ ಐತೆ. ನಮ್ಮ ಕಡೆ ನಮ್ಮ ಹಣೆ ಬರೋನು ನಾವು ಬರೆಯೋಕೆ ಇದೊಂದು ದೊಡ್ಡ ಅವಕಾಶ ಐತೆ ನಮ್ಮ ಇಲ್ಕಲ್ ಜನಕ್ಕೆ. ದಯವಿಟ್ಟು ನೀವೆಲ್ಲರ ಪರವಾಗಿ ನಾ ಕೈ ಕೇಳ್ಕೊಂಡಿದ್ದೇನಪ್ಪ ಅಂದ್ರೆ ಈ ಸತ್ಯಕ್ಕೆ ಪರವಾಗಿ ನೀವೆಲ್ಲ ಧ್ವನಿ ಎತ್ತಬೇಕಾಗಿ ಇದ್ದ ದಿವಸ ಏನಾಗಿತ್ತು ಆಗೋತದು. ಅವು ಹಿಂದೆ ಮಾತಾಡೋಕೆ ಈಗ ಬೇಡ, ಈಗ ಹಿಂದೆ ಮಾತಾಡಿದ್ರೆ ಮತ್ತೆ ಹಿಂದೆ ಬೀಳ್ತೀವಿ ನಾವು. ಈಗ ಮುಂದೆ ಏನಾಗೈತೆ ಅಂದ್ರೆ ಈಗ ನಾವು ಅಂಜುಮನ್ ಇಲೆಕ್ಷನ್ಗೋಸ್ಕರ ಇಷ್ಟೆಲ್ಲರೂ ತನು ಮನೋ ಧನದಿಂದ ಎಲ್ಲ ಓಡಾಡಿ ನಮ್ಮ ಹಿರಿಯರು ನಾವು ಎಲ್ಲ ಕೂಡ ಸಹಾಯ ಮಾಡಿದ್ದಕ್ಕೆ ಒಂದು ಸುಂದರವಾದ ಅವಕಾಶ ಏನಪ್ಪ ಅಂದ್ರೆ ನಾವು ಚಲೋ ಒಂದು ಕಮಿಟಿ ಮಾಡಿ ದರ್ಗಾಕ್ಕಾಗಲಿ ಅಂಜುಮನ್ಕಾಗಲಿ ನಾವು ಚಲೋ ಆಡಳಿತ ಮಾಡಿದ್ರೆ ನಮ್ಮ ಬಡ ಜನತೆಗೆ ₹1 ಸಹಾಯ ಮಾಡ್ದಂಗಾಗುತ್ತೆ. ನಾವು ಜೀವನ ಹುಟ್ಟಿದ್ರೂ ಸ್ವಾರ್ಥ ಆಗುತ್ತೆ. ನಾವು ಮುಸಲ್ಮಾನ್ ಬಾಂಧವರಿಗೆ ಇಷ್ಟ ವಿನಂತಿ ಮಾಡೋದೇನಪ್ಪ ಅಂದ್ರೆ ನೀವೆಲ್ಲರೂ ಒಗ್ಗಟ್ಟಿಯಾಗಿದ್ರೆ ಒಗ್ಗಟ್ಟಿನಲ್ಲಿ ಬಲ ಐತೆ ಅಂತ ನಾವು ತೋರಿಸ್ಬಿಟ್ಟಿವಿ. ಈಗ ಇನ್ನೂ ನಾವು ತೋರಿಸ್ಬೇಕಂದ್ರೆ ಇನ್ನೂ ಮುಂದೆ ಗೆಲುವು ಭಾಳ ಹತ್ತಿರ ಐತಿ. ಒಂದು ಹೆಜ್ಜೆ ಇಟ್ಟೆಲ್ಲ ಐತಿ. ಎಲ್ಲ ದೇಶದವ್ರು ಅವ್ರು ಆಡಳಿತ ತೊಗೊಂಡಾರ. ಈಗ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ನಮ್ಮ ಎಲ್ಲ ಮುಸಲ್ಮಾನ ಯುವಕರು 18 ಮೇಲೆ ಏನದಾರಲ್ಲ ಅವರೆಲ್ಲರೂ ಒಂದಾಗಿ ನಿಂತಿದ್ದೀವಿ. ಅದಕ್ಕೆ ನಮ್ಗೆ ಇವತ್ತು ಈ ಸ್ಥಾನಮಾನವನ್ನು ನಮ್ಗೆ ಸಿಕ್ಕೈತೆ ಅಂತ ಅನಿಸ್ತೀನಿ. ಧನ್ಯವಾದಗಳು ಸೈಫ್ ಅಲಿ ಅವರಿಗೆ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಭಾಳ ಚತುರ ಏನಪ್ಪ ಸ್ಫಟಿಕದಂತೆ ಇರುವಂಥ ಯುವಕರು, ನಮ್ಮ ಮಾರ್ಗದರ್ಶಕರು ಕೂಡ ಮಾನ್ಯ ನಮ್ಮ ಸಲೀಂ ಮುಲ್ಲಾ ಅವರು ಕೂಡ ಒಂದೆರಡು ಮಾತನಾಡಬೇಕಂತ ಕೇಳ್ಕೊತೀವಿ. बरकातहू।
जैसे कि पहले से ही तय था कि अल्लाह ताला हर एक को हर एक का वक्त मुकर्रर तय कर रहता है, तो ऐसे उसी की तरह क्या है अल्लाह के इसके मुताबिक ही अभी जो अंजुमन का नया जो एडमिनिस्ट्रेटर अपॉइंट हुए हैं, अल्लाह अल्हम्दुलिल्लाह अल्लाह के फजल से सही फैसले अल्लाह ताला उतारा है। जितने हमारे बचपन से हम देख रहे हैं अंजुमन और SVM कॉलेज, ये जो जो इदारे हैं इलकल के बड़े इदारे एजुकेशन इंस्टीट्यूशन जो एक साथ शुरू हुए थे, वो अब यहाँ पे हम देख सकते हैं कि SVM कॉलेज वो कहाँ तक बढ़ चुका है, लेकिन और अंजुमन कहीं का था उधर ही है वो। और पहले जो हम बचपन में देखते थे तो अंजुमन में स्ट्रेंथ बहुत था, बहुत स्ट्रेंथ था। अभी तो अब उसका 10% स्ट्रेंथ भी यहाँ पे नहीं दिखाई दे रहा है। और यहाँ पे और सबसे अफसोस बात यह है कि अंजुमन का SSLC बोर्ड भी तक यहाँ पे हमारे हाई स्कूल से छीना गया, तो ये क्या है बहुत दर्दनाक ये है हमारे लिए। तो हमारे कौम के बढ़ोतरी के लिए जितने भी अभी जो मौका मिला है उसका सही फायदा हमें उठाना है। तो एक हमारा एक स्पेशल अपील सभी नौजवान इलकल के मुसलमान जो नौजवान है, आपसे एक स्पेशल अपील है कि अब आगे बढ़ के आओ। इतने दिनों का आपको डर था क्योंकि आपकी आवाज़ कोई भी सुनता था नहीं, आपकी आवाज़ को दबाया जाता था, लेकिन अब क्या है दबाने का मौका नहीं है अभी। तो तुम्हारे क्या अल्लाह ताला की तरफ से मौका मिला है अल्हम्दुलिल्लाह, तो ये मौके को क्या है हमें इस्तेमाल करना है। तो एक अपील है कि सभी नौजवान आगे बढ़ कर हमारा साथ दे के क्या जो इलेक्शन बनने वाला है अभी, तो उसमें जो क्वालिफाइड पर्सन है जो इदारे को आगे बढ़ा सकते हैं, जो हमारे कौम को आगे लेके चल सकते हैं, वैसे लोगों को क्या है चुन के लेकर आने में हमारी मदद करें। अस्सलाम वालेकुम। ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬೇಕು। ಈಗಾಗಲೇ ಎಲ್ಲರೂ ಹಿರಿಯರು ಮಾತನಾಡಿದಂತೆ ಅಂಜುಮನ್ ಸಂಸ್ಥೆಯ ಒಂದು ಎಲೆಕ್ಷನ್ ಡಿಕ್ಲೇರ್ ಆಗಿ ಎಲ್ಲರಿಗೂ ಇಲ್ಕಲ್ನಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ಎಲ್ಲರ ಬಾಯಾಗ ಏನೈತಿ ಒಂದು ಚಲೋ ಆಡಳಿತ ಮಂಡಳಿ ತರಬೇಕು ನಾವು. ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಅವರು ತಮ್ಮ ಒಂದು ವೈಯಕ್ತಿಕ ಒಂದು ಇದರಲ್ಲಿಂದ ಎಲ್ಲ ಡೆವಲಪ್ ಆಗತ್ತಾರ. ಯಾವುದೇ ಸಂಸ್ಥೆ ಕಡೆ ಲಕ್ಷ್ಯ ಇಲ್ಲ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆ ಲಕ್ಷ್ಯ ಇಲ್ಲ. ಯಾವ ವಿದ್ಯಾರ್ಥಿಗಳು ಈಗ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ರಿಸಲ್ಟ್ ಏನಾಗಿದೆ ಅನ್ನೋದು ಸಹಿತ ಮಂದಿಗೆ ಗೊತ್ತಿಲ್ಲ. 50 ಮಂದಿ ಅದಾರ ಅಂದ್ರೆ 13 ಮಂದಿ ಪಾಸ್ ಆಗ್ಯಾರ. ಎದಕ್ಕೆ ಫೇಲ್ ಆಗ್ಯಾರ ಅನ್ನೋದು ಒಂದು ನೈತಿಕತೆ ಆ ಡೈರೆಕ್ಟ್ರಿಗೆ ಕೇಳೋ ನೈತಿಕತೆ ಡೈರೆಕ್ಟ್ರಿಗಿಲ್ಲ. ಯಾಕಂದ್ರೆ ಅವ್ರು ರೊಕ್ಕ ತೊಗೊಂಡು ಟೀಚರ್ ಸೆಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ರ್ ಮಾತಾಡೋಕೆ ಅವರು ತಮ್ಮ ನೈತಿಕತೆ ಕಳ್ಕೊಂಬಿಟ್ರ. ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತಂದ್ರೆ ಈಗ ಗದಗ ಬೆಟಗೇರಿ ಈ ಎಲ್ಲ ಎಲೆಕ್ಷನ್ ಹೆಂಗೆ ಆಗಾಗತ್ತಾವಲ್ಲ, ಆ ಥರ ಒಂದು ಒಳ್ಳೆಯ ಎಲೆಕ್ಷನ್ ಆಗಿ ಎಜುಕೇಟೆಡ್ ಎಲ್ಲ ಒಂದು ವೆಲ್ ಟು ಎಜುಕೇಟೆಡ್ ಮಂದಿ ಅಲ್ಲಿ ಆರಿಸಿ ಹೋದ್ರಂದ್ರೆ ಒಂದು ವಿದ್ಯಾರ್ಥಿಗಳ ಜೊತೆಗೆ ಯಾವ ಥರ ನಾವು ಇನ್ಸ್ಟಿಟ್ಯೂಟ್ ಬೆಳೆಸಬೇಕು ಅನ್ನೋದು ಒಂದು ಇರ್ತೈತಿ. ಪ್ರತಿ ಸಾರಿ ನಾನಂತೂ ಸಣ್ಣ ಇರೋದ್ರಲ್ಲಿ ನೋಡ್ತೀನಿ, ಒಂದು ITI ತರ್ತೀನಿ, ಒಂದು ಡಿಪ್ಲೊಮಾ ತರ್ತೀನಿ ಅಂಥೇಳಿ ಪ್ರತಿ ವರ್ಷ ಚೆಂದ ಐತಿದ್ದು ರೆಕಾರ್ಡ್ ಐತಿ. ಆದ್ರೆ ಈಗ ನನಗೆ 50, ನಾ 20 ವರ್ಷನೇ ಇದ್ದಾಗ ಕೆಳಗದಿದೆ ಇದಾದಾಗ ITI ತರಾಕತ್ತೀವಿ, ಈಗ ಒಂದು ITI ತರಾಕತ್ತೀವಿ ಅಂತೇಳಿ ಒಂದು 20 ವರ್ಷ ಹೊತ್ಬಿಟ್ರಿ. ಯಾವುದೇ ಇನ್ಸ್ಟಿಟ್ಯೂಟ್ ತರಲಿಲ್ಲ, ಅದು ಸುಡುಗಾಡು ಬಿದ್ದಿದ್ದು. ಒಂದು D.Ed ತಂದರು ಅದು ಮುಚ್ಚಿ ಹೋಗ್ಬಿಡ್ತು. ಅದಕ್ಕೆ ನಮ್ದು ಏನೈತೆ ಅಂದ್ರೆ ಒಂದು ಇಂಟೆನ್ಷನ್, ನೀವು ಅವ್ರಿಗೆ ಇವ್ರಿಗೆ ಅನ್ಬಾಡ್ರಿ, ಚಲೋ ಒಂದು ಆಡಳಿತ ನಡೆಸೋರಿಗೆ ಆರಿಸಿ ತಂದು ಒಂದು ಸಂಸ್ಥೆ ಅಂಜುಮನ್ ಸಂಸ್ಥೆ ಒಳ್ಳೆ ಹಾದಿ ಹೋಗಿರಬೇಕು. ಆಮೇಲೆ ಇನ್ನೂ 1 ರಿಂದ 4 ಕೋರ್ಸ್ಗಳನ್ನು ತಂದು ಇಲ್ಕಲ್ಲ ಒಂದು ರೆಕಾರ್ಡ್ ಆಗಿರ್ಬೇಕು. ನಮ್ಮ ಮುಂದೆ ಹುಟ್ಟಿದಂಥ ಕೂಸು ಬಸವ ಪಬ್ಲಿಕ್, ಅದಕ್ಕಿಂತ ಮುಂಚೆಗೆ ನಮ್ಮ ಐಡಿಯಲ್ ಹುಟ್ಟೈತಿ. ಐಡಿಯಲ್ ಎಲ್ಲಿ ಐತೆ ನೋಡ್ರಿ, ಆ ಬಸವ ಪಬ್ಲಿಕ್ ಸ್ಕೂಲ್ ಎಲ್ಲಿ ಐತೆ ನೋಡ್ರಿ. ಹೇಳ್ತಾರೆ ಫೀಸ್ ಕೊಡೋದಿಲ್ಲ ಅಂತ ಹೇಳಿ. ನಾವೊಂದು ದಪ್ಪ ಲೆಕ್ಕ ಹೇಳ್ತೀನಿ, 12,000 ರೂಪಾಯಿ ಫೀಸ್ ತೊಗೊತಾರೆ, 484 ಹುಡ್ರು ಅದಾರ, 1 ವರ್ಷಕ್ಕೆ 50 ಲಕ್ಷ ರೂಪಾಯಿ ಫೀಸ್ ಕೊಡುತ್ತೆ. 50 ಲಕ್ಷ ರೂಪಾಯಿ ಫೀಸ್ ಹೋಗಲಿ, 10 ಲಕ್ಷ ಕೊಡೋದಿಲ್ಲ ಅಂದ್ರೂ 40 ಲಕ್ಷ ರೂಪಾಯಿ ಕೊಡ್ತೈತಿ. ಆ 40 ಲಕ್ಷ ಎಲ್ಲಿ ಹೋಗುತ್ತೆ ಅನ್ನೋದಾಗ ಗೊತ್ತಿಲ್ಲ. ಆ ಟೀಚರಿಗೆ 10 ವರ್ಷ ಟೀಚರ್ ಇದ್ದವಂಗೆ ಪಗಾರ ಹೆಚ್ಚು ಮಾಡ್ರಿ ಅಂದ್ರೆ 200 ಹೆಚ್ಚು ಮಾಡ್ತಾರೆ. 200 ಹೆಚ್ಚು ಮಾಡಿದ್ರೆ ಅವ ಯಾಕೆ ಇರಾಗ ಹೋಗ್ತಾನೆ ಚಲೋ ಟೀಚರ್ ಇಲ್ಲಿ. ಹೀಗಾಗಿ ಒಳ್ಳೆ ಟೀಚರ್ಗಳು ಇರಬೇಕು, ಅವ್ರಿಗೆ ಪಗಾರ ಹೆಚ್ಚು ಕೊಡಬೇಕು, ಚಲೋ ಹುಡ್ರಿಗೆ ಕಲಿಸೋವಂಥದ್ದು ಒಂದು ವ್ಯವಸ್ಥೆ ಆಗಬೇಕು. ಒಳ್ಳೆ ಟೀಚರ್ಗಳನ್ನು ಸೆಲೆಕ್ಷನ್ ಮಾಡಬೇಕು. ರೊಕ್ಕ ಕೊಟ್ಟು ಸೆಲೆಕ್ಷನ್ ಮಾಡ್ಕೊಂಡ್ರೆ ಅಂದ್ರೆ ಅವ ಟೀಚರ್ ನಿಮಗೆ ಯಾಕೆ ಕೇಳ್ತಾನೆ, ಡೈರೆಕ್ಟ್ರ್ ಕೇಳಂಗಿಲ್ಲ. 20 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ನಾ ಏಟ್ ಕಳಿಸ್ತೀನಿ ಅಷ್ಟೇ, ಪಾಸ್ ಆದ್ರೆ ನಿಮ್ಮ ಜುಮ್ಮೆ, ಪಾಸ್ ಆಗ್ಲಿಕ್ಕಂದ್ರೆ ನಿಮ್ಮ ಜುಮ್ಮೆ. ಈ ಥರ ಈಗ ನಾವು ಇಲೆಕ್ಟೆಡ್ ಆದಂಥ ಡೈರೆಕ್ಟ್ರ್ ಇಲೆಕ್ಟ್ ಆದಂಗೆಲ್ಲ ಇಡೀ ಇಲಕಲ್ಲಿದ್ದು ಸಾರ್ವಜನಿಕರದ್ದು ಅಲ್ಲಿ ಹಾಕೈತೆ ಅಂಜುಮನ್ದಾಗ. ನೀವು 24 ತಾಸು ಬಂದು ಅಲ್ಲಿ ಕೇಳ್ಬೋದು, ನಮ್ದು ಏನಾತಂತ ಕೇಳ್ಬೋದು. ನೀವು ಈಗ ಕುಂತಂತವ್ರು ಈಗ ನೀವು ಇವ್ರು ಕೇಳೋಕೆ ಹೋಗ್ರಿ, ಇದ್ದು ಡೈರೆಕ್ಟ್ರ್ ಲೆಕ್ಕ ಕೇಳಿದ್ರೆ ಸುಮ್ಕುದ್ರೆ ನಿನಗೆ ಹೆಂಗೆ ಗೊತ್ತಾತಂತಾರೆ ಇವ್ರು, ನೀವು ಸುಮ್ಕುದ್ರೆ ನೀ ಯಾಕೆ ಮಾತಾಡ್ತಿ ಅಂತಾರೆ. ಹಿಂಗೆ ಮಾತಾಡೋ ಡೈರೆಕ್ಟ್ರ್ ಅಂಜಿ ಕೂತು ಇಲ್ಲಿಗೆ ಬಂದೈತಿ. ಯಾವುದೇ ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಅಲ್ಲ ಏನು ಬರ್ದಿರ್ತಾನೆ ಅದು ಆಗೋದು ಫಿಕ್ಸ್ ಐತಿ. ಇಲ್ಲಿ ಅಲ್ಲನ ಮೇಲೆ ಭಲೋಸ್ ಇದ್ದವ್ರು ಎಲ್ಲ ಇದು ಮಾಡ್ತಾರೆ. ಅವ ಮರ್ಯಾದೆ ಕೊಡೋನು ಅಲ್ಲ, ಮರ್ಯಾದೆ ತಗೋನು ಅಲ್ಲ. ನಾವು ಅಲ್ಲನ ಮೇಲೆ ಭರೋಸೆ ಇಟ್ಟು ಇಲ್ಲಿ ಬಂದೀವಿ. ಇಲೆಕ್ಷನ್ ಡಿಕ್ಲೇರ್ ಆಗ್ಯದಲ್ಲ, ಯಾವ ಒಳ್ಳೆ ವ್ಯಕ್ತಿಗಳದಾರ ಒಂದು ಟೀಮ್ ಮಾಡಿರಿ, ನಾವು ತನು ಮನದಿಂದ ಸಹಾಯ ಮಾಡೋಕೆ ಅವ್ರಿಗೆ ರೆಡಿ ಇದ್ದೀವಿ.